ಫಿಲಮ್ನ ಡೆಫಿನೆಟ್ಲಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಅಟ್ ಯುವರ್ ನಿಯರೆಸ್ಟ್ ಥಿಯೇಟರ್ಸ್. ಥ್ಯಾಂಕ್ ಯು ಲವ್ ಯು. ಸುದೀಪ್ ಸರ್ ಸ್ವಾಗ್ ಬಗ್ಗೆ ಮಾತಾಡಂಗೇ ಇಲ್ಲ. ಪ್ರತಿಯೊಂದು ಫ್ರೇಮಲ್ಲೂ ಅವ್ರ ಕಾಣುತ್ತೆ. ಆಮೇಲೆ ನಾನು ವಿಟ್ನೆಸ್ ಮಾಡಿದೆ ಎಷ್ಟೊಂದು ಶಾರ್ಟ್ಸ್ಗಳನ್ನ ಮಹಾಬಲಿಪುರಂ ಹೋಗಿದ್ದಾಗ. ಆ್ಯಂಡ್ ಕೆಲವೊಂದು ಶಾರ್ಟ್ಸ್ ಅವರು ಡಬ್ಬಿಂಗ್ ಮಾಡೋದು ಕೂಡ ಹೋಗಿ ನೋಡಿದ್ದೆ ನಾನು. ಮಜಾ ಇತ್ತು ನೋಡೋದಕ್ಕೆ. ಸೊ ಅದು ಒಬ್ಬ ಫ್ಯಾನ್ ಆಗಿ ಥಿಯೇಟ್ರಲ್ಲಿ ನೋಡೋವಂಥದ್ದು ಭಾಳ ಖುಷಿ ವಿಷಯ. ಆ್ಯಂಡ್ ಸಖತ್ ಎಂಜಾಯ್ ಮಾಡಿದೆ ನಾನಂತೂ ಫಸ್ಟ್ ಸ್ಟಾರ್ಟಿಂಗಿಂದ ಕೊನೆವರೆಗೆ. BGM, ಸಿನಿಮಾಟೋಗ್ರಫಿ, ಡಿರೆಕ್ಷನ್ನು, ಸುದೀಪ್ ಸರ್ ಸ್ಟೈಲು ಆ್ಯಂಡ್ ಎಲ್ಲವೂ ಸಖತ್ತಾಗಿತ್ತು. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಮಂಜು ಅವರು ಬಿಗ್ ಬಾಸಲ್ಲಿದ್ದಾರೆ ಅವರು, ಆ್ಯಂಡ್ ಸುಕೃತ ಅವರು, ಆ್ಯಂಡ್ ಯಾರ್ಯಾರು ಆ್ಯಕ್ಟ್ ಮಾಡಿದಾರೋ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸುಂದರ್, ವೀಣಾ ಸುಂದರ್. ನನಗೆ ಆ್ಯಕ್ಚುಲಿ ಎಲ್ಲವೂ ಇಷ್ಟ ಆಯಿತು. ಎಷ್ಟೊಂದು ಕಡೆ ಸುದೀಪ್ ಸರ್ ಸ್ವಾಗೇನೆ ನಮಗೆ ತುಂಬ ಹೈಲೈಟ್ ಆಗೋದು. ಆ್ಯಂಡ್ ಅವ್ರ ಬರೀ ಮಾತಲ್ಲ, ಬರೀ ಲುಕ್ ಕೊಟ್ಟರೆ ಅಂದರೆ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಅವೆಲ್ಲ. ಸೊ ನೀವು ಎಷ್ಟೊಂದು ಟ್ರೈಲರ್ ಶಾರ್ಟ್ಸಲ್ಲೇ ನೋಡಿದಿರ. ಅಂಥವು ಇಡೀ ಸಿನಿಮಾ ಪೂರ್ತಿ ಹಂಗೆ ಇದೆ. ಟ್ರೈಲರ್ ಅಂತ ಏನು ಹಾಕಿದ್ದಾರೆ ಎಲ್ಲವೂ ಸ್ವಾಗ್ ಏನಿದೆ ಇಡೀ ಸಿನಿಮಾ ಪೂರ್ತಿ ಅದೇ ಸ್ವಾಗಲ್ಲೇ ಇದೆ. ಸೊ ಡೆಫಿನೆಟ್ಲಿ 100% ಎಂಜಾಯ್ ಮಾಡ್ತೀರಾ. ಸುದೀಪ್ ಸರ್ ಫ್ಯಾನ್ಸ್ಗಂತೂ ಏನೋ ಹಬ್ಬ, ಇದೊಂಥರ ಟ್ರೀಟ್ ನೋಡೋದಕ್ಕೆ. ಸೊ ಪ್ಲೀಸ್ ಬನ್ನಿ ನೋಡಿ, ಸಕ್ಕತ್ತಾಗಿದೆ. ಸರ್ ಫ್ಯಾನ್ ಜೊತೆ ಶೋ ನೋಡಿರಾ, ಎಷ್ಟು ಎಂಜಾಯ್ ಮಾಡಿದ್ರಿ ನೀವು? ಅಯ್ಯೋ, ನಾನು ಹೇಳಿದ್ನಲ್ಲ ಆಗಲೇ, ಫಸ್ಟ್ ಟೈಮ್ ನಾನು ಒಂದು ಫ್ಯಾನ್ ಶೋಗೆ ಅಂತ ಬಂದು 6 ಗಂಟೆಗೆ ಬಂದು ಒಂದು ಶೋ ನೋಡಿರೋವಂಥದ್ದು. ಆ್ಯಂಡ್ ಈ ಒಂದು ಸೆಲೆಬ್ರೇಷನ್ನು ನೋಡೋದಕ್ಕೆ ಮಜಾ. ಪ್ರತಿಯೊಬ್ಬರು ಅಲ್ಲಿ ಒಂದು ಎಂಜಾಯ್ ಮಾಡ್ತಾ ಇರ್ತಾರೆ, ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಮಾತಿಗೂ. ಸಖತ್ತಾಗಿತ್ತು, ಮಜವಾಗಿತ್ತು. ಥ್ಯಾಂಕ್ ಯು.